ನಾವೀಗ ಇರೋದು ಡಿಜಿಟಲ್ ಯುಗದಲ್ಲಿ. ಅಂದರೆ ಪ್ರತಿಯೊಂದು ಪೇಮೆಂಟ್ನು ಕೂಡ ನಾವು ಗೂಗಲ್ ಪೇಯಲ್ಲೇ ಮಾಡ್ತೀವಿ. ಹಣ್ಣು ಖರೀದಿಯಿಂದ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಶಾಪಿಂಗ್ ಮಾಲಲ್ಲಿ ಪರ್ಚೇಸ್ ಇರ್ಬೋದು, ಎಲ್ಲವನ್ನೂ ಕೂಡ ನಾವು ಗೂಗಲ್ ಪೇಯಲ್ಲೇ ಮಾಡ್ತೀವಿ. ಒಂದು ತುಂಬ ಈಸಿ ಆ್ಯಂಡ್ ಮತ್ತೊಂದೇನಪ್ಪ ಅಂತಂದರೆ ಇದರಿಂದ ಸಿಗುವಂಥ ಸ್ಕ್ರ್ಯಾಚ್ ಕಾರ್ಡ್ಗಳಿಗೆ, ಅಂದರೆ ಸ್ಕ್ರ್ಯಾಚ್ ಮಾಡಿದಾಗ ನಮಗೆ ವಾಪಸ್ ದುಡ್ಡು ಬರುತ್ತೆ, ಗಿಫ್ಟ್ ಬರುತ್ತೆ ಅನ್ನುವಂಥ ಒಂದು ಆಸೆಯಿಂದ. ಆದರೆ ಇದೇ ಆಸೆಯನ್ನು ಸೈಬರ್ ಖದೀಮರು ಅವರು ವಂಚನೆ ಮಾಡೋದಕ್ಕೆ ಬಳಸ್ಕೊಳ್ತಿದ್ದಾರೆ. ಹಾಗಿದ್ರೆ ಈ ಒಂದು ಸ್ಕ್ಯಾಮ್ ಯಾವ ಥರ ನಡೆಯುತ್ತೆ ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿದಾಗ ನೀವು ಆ ಪೇಮೆಂಟನ್ನು ಮಾಡ್ತೀರಿ, ಒಂದು ಗಿಫ್ಟ್ ಕಾರ್ಡ್ ಬರುತ್ತೆ, ಅದನ್ನು ಸ್ಕ್ರ್ಯಾಚ್ ಮಾಡ್ತೀರಿ, ದುಡ್ಡು ಬಂದು ನಿಮ್ಮ ಅಕೌಂಟ್ಗೆ ಬೀಳುತ್ತೆ. ಆದರೆ ಇದೇ ಒಂದು ಸೋಗ್ನಲ್ಲಿ ಸೈಬರ್ ಖದೀಮರು ಹ್ಯಾಕ್ ಮಾಡ್ಕೊಂಡು ಕಾಯ್ತಿರ್ತಾರೆ. ನಿಮಗೆ ಒಂದು ಬರುವಂಥ ಗಿಫ್ಟ್ ಕಾರ್ಡ್ ಜೊತೆಗೆ ಅವರು ಒಂದು ಸ್ಕ್ರ್ಯಾಚ್ ಕಾರ್ಡನ್ನು ಕಳಿಸ್ತಾರೆ. ಸ್ಕ್ರ್ಯಾಚ್ ಕಾರ್ಡನ್ನು ನೀವು ಸ್ಕ್ರ್ಯಾಚ್ ಮಾಡಿದಾಗ ₹200 ಗೆದ್ದಿದ್ದೀರಿ ಅಂತ ಈ ಥರದೊಂದು ಮೆಸೇಜ್ ಬರುತ್ತೆ. ಆದರೆ ಅದಾದ ಮೇಲೆ ಮತ್ತೊಂದು ಲಿಂಕ್ ಕೂಡ ಬರುತ್ತೆ. ನಿಮಗೆ ಈ ₹200 ನಿಮ್ಮ ಅಕೌಂಟ್ಗೆ ಹೋಗಬೇಕು ಅಂದರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಕೌಂಟ್ ಡೀಟೇಲ್ಸನ್ನು ನೀವು ತುಂಬಿಸಿ ಅಂತ ಹೇಳ್ತಾರೆ. ಆಗಲೇ ಅಸಲಿಯ ವಂಚನೆ ನಡೆಯೋದು. ಆ ಲಿಂಕ್ ಮೂಲಕನೇ ನಿಮ್ಮ ಡೀಟೇಲ್ಸ್ ಎಲ್ಲವನ್ನೂ ಕೂಡ ಸೈಬರ್ ಖದೀಮರು ಪಡ್ಕೊಳ್ತಾರೆ. ಜೊತೆಗೆ ನೀವು ₹10, ₹20, ₹200ಗೆ ಆಸೆ ಬಿದ್ದು ನಿಮ್ಮ ಬ್ಯಾಂಕ್ನಲ್ಲಿರುವಂಥ ಸಾವಿರಾರು ಲಕ್ಷಗಟ್ಟಲೆ ಹಣವನ್ನು ಕಳ್ಕೊಳ್ಬೇಕಾಗುತ್ತೆ. ಇದು ನಾವು ಸುಮ್ಮನೆ ಹೇಳ್ತಾ ಇಲ್ಲ. ದೇಶದಾದ್ಯಂತ ನಡೆದಿರುವಂಥ ಅನೇಕ ಸ್ಕ್ಯಾಮ್ಗಳನ್ನು ಮನಸ್ಸಲ್ಲಿಟ್ಕೊಂಡು ನಿಮಗೆ ಈ ಸ್ಟೋರಿನ ಪ್ರೆಸೆಂಟ್ ಮಾಡ್ತಿದ್ದೀವಿ. ಹಾಗಿದ್ರೆ ಈ ಗೂಗಲ್ ಪೇ ಸ್ಕ್ಯಾಮ್ನಿಂದ ಯಾವ ಥರ ಬಚಾವಾಗಬೇಕು ಅಂತ ನೋಡ್ತಾ ಹೋದರೆ, ಗೂಗಲ್ ಪೇನಲ್ಲಿ ಯಾವುದೇ ಒಂದು ರಿವಾರ್ಡ್ ಬಂದು ಅದನ್ನು ಲಿಂಕಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸನ್ನು ಫಿಲ್ ಮಾಡಿ ಅಂತ ಹೇಳಿದ್ರೆ ಅಥವಾ ತೋರಿಸಿದ್ರೆ ಆ ಮೆಸೇಜ್, ಖಂಡಿತ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡುವಾಗ ಸ್ವಲ್ಪ ಹುಷಾರಾಗಿರಿ. ಜೊತೆಗೆ ನಿಮ್ಮ ಅಕೌಂಟ್ ಡೀಟೇಲ್ಸ್ ಯಾವುದನ್ನು ಕೂಡ ನೀವು ಗೂಗಲ್ ಪೇಯಲ್ಲಿ ಒಂದು ಮೆಸೇಜ್ ಪಾಪಪ್ ಆಗಿ ಅದನ್ನು ಕೇಳಿದ್ರೆ ತುಂಬಿಸೋಕೆ ಹೋಗಬೇಡಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಏನಪ್ಪ ಅಂತಂದರೆ, ಗೂಗಲ್ ಪೇ ಆ್ಯಪ್ ಅಥವಾ ಫೋನ್ಪೇ ಆ್ಯಪ್ ಅಥವಾ ಯಾವುದೇ ಥರದ ಆ್ಯಪ್ ಇರ್ಬೋದು, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳುವಾಗಲೇ ನಿಮ್ಮ ಬ್ಯಾಂಕ್ ವೆರಿಫಿಕೇಷನ್ ಕೂಡ ಆಗಿರುತ್ತೆ. ಹಾಗಾಗಿ ಮತ್ತೆ ಮತ್ತೆ ವೆರಿಫೈ ಮಾಡೋದಕ್ಕೆ ಯಾವುದೇ ಆ್ಯಪ್ ನಿಮಗೆ ಹೇಳೋದಿಲ್ಲ. ಇಷ್ಟೆಲ್ಲ ಆದರೂ ಕೂಡ ಏನಾದರೂ ಅಪ್ಪಿತಪ್ಪಿ ನೀವು ಲಿಂಕನ್ನು ಕ್ಲಿಕ್ ಮಾಡಿ ಅಕೌಂಟ್ ಡೀಟೇಲ್ಸ್ ಹಾಕಿದರೆ ತಕ್ಷಣವೇ ಹೋಗಿ ಸೈಬರ್ ಪೊಲೀಸರಿಗೆ ಈ ವಿಷಯವನ್ನು ಮುಟ್ಟಿಸಿ. ನೋಡಿ, ಚಿಕ್ಕ ಪುಟ್ಟ ರಿವಾರ್ಡ್ ಆಸೆಗಳನ್ನ ತೋರಿಸಿ ಯಾವ ರೀತಿ ಸೈಬರ್ ಖದೀಮರು ನಿಮ್ಮ ಅಕೌಂಟನ್ನೇ ಖಾಲಿ ಮಾಡ್ತಾರೆ ಅಂತ ನೋಡಿದ್ರಲ್ವಾ. ಹಾಗಾಗಿ ಇಂಥ ಖದೀಮರ ಬಗ್ಗೆ ಇರಲಿ ಎಚ್ಚರ.